ಮೇಡಮ್ ಪ್ಲೀಸ್ ಬೇಡ ಮೇಡಮ್, ಪ್ಲೀಸ್ ಮೇಡಮ್, ನಾನು ಹೇಳೋದು ಕೇಳಿ ಮೇಡಮ್, ಪ್ಲೀಸ್ ಬೇಡ ಮೇಡಮ್, ಗನ್ ಕೊಟ್ಬಿಡಿ ಮೇಡಮ್. ಮೇಡಮ್ ನೀರ್ ಕುಡಿ ಗಂಗಾ. ಅವ್ರಿಗೇನು ಆಗಲ್ಲ ಅಲ್ವಾ ಅಮ್ಮ? ಅವರು ಕ್ಷೇಮವಾಗಿರ್ತಾರಲ್ವೇನಮ್ಮ? ಜೈ ಸೇಫ್ ಆಗೇ ಇರ್ತಾನೆ ಗಂಗಾ. ಕಮಿಷನರ್ ಸರ್ ನಮಗ್ ಗುಡ್ ನ್ಯೂಸೇ ಹೇಳ್ತಾರೆ. ಹೌದು ಮೇಡಮ್, ನೀವು ಧೈರ್ಯವಾಗಿರಿ. ಹೇಳಿ ಇನ್ಸ್ಪೆಕ್ಟರ್ ಸರ್. ಏನಾಯ್ತಮ್ಮ? ಜೈಗೇನೋ ಆಗಿದೆ ಅಂತ ನಿತ್ಯ ಎಸ್ಐ ಹತ್ರ ಗನ್ ಕಿತ್ಕೊಂಡು ಎಲ್ಲರನ್ನೂ ಸಾಯಿಸ್ತೀನಿ ಅಂತ ಹೇಳಿದಾಳಂತೆ. ಅವಳು ರಾಕ್ಷಸಿ, ಏನ್ ಬೇಕಾದ್ರೂ ಮಾಡು ಅಂತ ಹುಚ್ಚಿ. ಅವಳ ಕಣ್ಣಿಗೆ ಯಾರೇ ಬಿದ್ರೂ ಸಾಯಿಸ್ಬಿಡ್ತಾಳೆ. ಅವಳನ್ನ ಹೇಗಾದ್ರೂ ಮಾಡ್ತಾಡಿಬೇಕು. ನಿತ್ಯ ಇವಾಗ ಎಲ್ಲಿದ್ದಾಳಮ್ಮ? ಗೊತ್ತಿಲ್ಲ ಗಂಗಾ, ಅವಳಿಂದ ಎಲ್ಲಾರ್ಗೂ ಅಪಾಯನೇ. ನಾಣಿ, ನೀನ್ ತಕ್ಷಣ ಜೈ ಮನೆಗೆ ಹೋಗಿ ನಿತ್ಯ ಅಲ್ಲಿಗೆ ಬಂದಿದ್ರೆ ಅಜ್ಜಿನ ಕಲ್ಪನಾ ಅವ್ರನ್ನ ಕಾಪಾಡು. ಸರಿ ಮೇಡಮ್. ನಾಣಿ, ತುಂಬಾ ಹುಷಾರಾಗಿರು. ಅಮ್ಮ, ನಾನು ಹೋಗ್ತೀನಮ್ಮ. ನೀನ್ ಎಲ್ಲಿಗೆ ಗಂಗಾ? ನೀನ್ ನನ್ ಜೊತೆಗೆ ಇರು. ನಿತ್ಯ ನನ್ನ ದಾಟಿನೇ ನಿನ್ನ ಹತ್ರ ಬರ್ಬೇಕು. ದಿವ್ಯನ ಮನೇಲಿ ಬಿಟ್ಟು ಬಂದಿದ್ದೀನಮ್ಮ. ನಿತ್ಯ ಕಣ್ಣು ದಿವ್ಯ ಮೇಲ್ ಬಿದ್ರೆ? ಅದು ಕೂಡ ನಿಜಾನೇ. ಅವಳಿಗೆ ಅಕ್ಕ ಅಮ್ಮ ಅನ್ನೋ ಕರುಣೆನೇ ಇಲ್ಲ. ಚಿಕ್ಕ ಮಕ್ಕಳು ಅನ್ನೋ ಕನಿಕರ ಕೂಡ ಇಲ್ಲ. ದಿವ್ಯನ ಸುರಕ್ಷಿತವಾದ ಜಾಗಕ್ಕೆ ಬಿಟ್ಟು ಬರ್ತೀನಮ್ಮ. ಹೋಗು ಗಂಗಾ. ಅಷ್ಟರಲ್ಲಿ ನಿತ್ಯ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಾನ್ ತಡಿತೀನಿ. ನೀನ್ ಹುಷಾರು ಗಂಗಾ. ನೀವು ಹುಷಾರು ಅಮ್ಮ. ನಿತ್ಯ ನಿತ್ಯ ನಿತ್ಯ, ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಜೈ ಸೇಫ್ ಆಗೇ ಇರ್ತಾನೆ. ಜೈ ಇಲ್ಲ ಅಂತ ಎಲ್ಲರನ್ನೂ ಸಾಯಿಸ್ಬಿಡ್ತೀಯಾ? ನನ್ ಪ್ರಾಣ ಹೋದ್ರೂ ಸರಿ, ನಾನ್ ನಿನ್ನ ತಡಿತೀನಿ. ಅಗತ್ಯ ಇದ್ರೆ ನಿನ್ನ ಸಾಯಿಸಾದ್ರೂ ತಡಿತೀನಿ. ಈ ವಿಷಯ ತಕ್ಷಣ ನಿತ್ಯಾಗ್ ಹೇಳಬೇಕು. ಬನ್ನಿ. ಎನಿ ಪಾಸಿಟಿವ್ ನ್ಯೂಸ್? ಸರ್, ಕೆರೆಯಲ್ಲಿ 2 ವೆಹಿಕಲ್ಸ್, ಅದರಲ್ಲಿ 2 ಡೆಡ್ ಬಾಡೀಸ್ ಇದೆ ಅಂತ ಹುಡುಕ್ತಿರೋರು ಹೇಳ್ತಿದ್ದಾರೆ ಸರ್. ಕ್ರೇನ್ ಬರ್ತಿದೆ ಸರ್. ಬರ್ತಿದ್ದಾಗೆ ವೆಹಿಕಲ್ಸನ್ನು ಹೊರಗಡೆ ತೆಗಿತೀವಿ. ಮೊದಲು ಬಾಡೀಸ್ನ ಹೊರಗಡೆ ತೆಗೀರಿ. ಅದಾದಮೇಲೆ ಆ್ಯಂಬುಲೆನ್ಸ್ಗೆ ಫೊರೆನ್ಸಿಕ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಬಾಡೀಸ್ ಐಡೆಂಟಿಫೈ ಮಾಡಿದ್ಮೇಲೆ ಅವ್ರ ಫ್ಯಾಮಿಲೀಸ್ಗೆ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಸಾರಿ ಜೈ, ಸಾರಿ ಇಳೆಯರಾಜ. ವಿ ರಿಯಲಿ ಮಿಸ್ ಯು, ಎಕ್ಸ್ಟ್ರೀಮ್ಲಿ ಸಾರಿ.
ಮೇಡಮ್ ನಿತ್ಯ ಅವರು ಬರ್ತಿದ್ದಾರೆ. ದಿವ್ಯಾ ನೀನ್ ಮೇಲ್ಗಡೆ ಹೋಗಿ ಬಚ್ಚಿಟ್ಕೋ. ಹೋಗಮ್ಮ. ಬಾಮ್ಮ ಹೋಗಮ್ಮ ಮೇಲ್ಗಡೆ ಹೋಗು.